ಹೆಲೋ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್. ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ಮತ್ತು 1 ಕಪ್ಪಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಇವೆರಡರಿಂದ ಸಿಂಪಲ್ಲಾಗಿ ಮತ್ತು ಬೇಗನೆ ಆಗೋ ಒಂದು ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗೋವಷ್ಟು ಶೇಂಗಾನ ಹಾಕ್ಕೊತಾ ಇದ್ದೀನಿ. ಶೇಂಗಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೇನೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಇದು ಶೇಂಗಾ ಇವಾಗ ಫ್ರೈ ಆಗಿದೆ, ಚೆನ್ನಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ಹುರ್ಕೊಂಡ್ರೆ ಸಾಕು. ಇದನ್ನು ಇವಾಗ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೊತೀವಿ. ಇವಾಗ ಅದೇ ಫ್ಲೇಮಲ್ಲಿ ನಾನು ಪುಟಾಣಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಬಿಸಿ ಮಾಡೋದು ಬೇಡ, ಅಂದರೆ ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ. ಲೋ ಫ್ಲೇಮಲ್ಲಿ ಒಂದು 20 ಸೆಕೆಂಡಷ್ಟು ನೀವು ಇದನ್ನು ಕೈ ಆಡಿಸ್ಕೊಂಡ್ರೆ ಸಾಕು. ನಾನು 20 ಸೆಕೆಂಡ್ ಅಷ್ಟೇ ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿರೋದು. ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಶೇಂಗಾ ಸಿಪ್ಪೆನ ಎಲ್ಲನೂ ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪುಟಾಣಿ, ಇದನ್ನು ಪೂರ್ತಿಯಾಗೂ ಪೇಸ್ಟು ಪೌಡ್ರ್ ಥರನೂ ಅಲ್ಲ, ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು. ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನಾನು ಈ ಥರ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಪೂರ್ತಿಯಾಗಿ ಪೌಡ್ರ್ ಕೂಡ ಆಗಿಲ್ಲ, ಒಂದು ಸ್ವಲ್ಪ ತರಿತರಿಯಾಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇವಾಗ ನಾನು ಯಾವುದು ಕಪ್ಪಲ್ಲಿ ಶೇಂಗಾ ಮತ್ತು ಪುಟಾಣಿನ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ. ಅದಕ್ಕೆ ಜಾಸ್ತಿ ಏನು ಬೇಡ, ಯಾವ ಕಪ್ಪಲ್ಲಿ ತೊಗೊಂಡಿದ್ರಲ್ಲ ಅದೇ ಕಪ್ಪಿಂದ 1/4 ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಇವಾಗ ಕರಗಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇವಾಗ ಇದಕ್ಕೆ ನಾವಿಲ್ಲಿ ಯಾವುದೇ ಥರ 1 ಎಳೆ ಪಾಕ 2 ಎಳೆ ಪಾಕ ತೊಗೋಬೇಕಂತ ಏನಿಲ್ಲ. ಜಸ್ಟ್ ಇದು ಬೆಲ್ಲ ಕರಗಿದ ಮೇಲೆ ಈ ಥರ ಒಂದು ಸ್ವಲ್ಪ ಬಬಲ್ಸ್ ಅದು ಬರಬೇಕು. ಇನ್ನೂ ಬಂದಿಲ್ಲ. ಇದನ್ನು ಮಾಡುವಾಗ ಫ್ಲೇಮ್ನ ಒಂದು ಸ್ವಲ್ಪ ಲೋವಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಒಂದು ಸ್ವಲ್ಪ ಬಬಲ್ಸ್ ಬರ್ತಾ ಇದೆಯಲ್ಲ, ಇವಾಗ ನಾನು ಫ್ಲೇವರ್ಗಾಗಿ ಇಲೈಚಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬರ್ಫಿ ತುಂಬಾ ಶೈನಿಯಾಗಿ ಬರುತ್ತೆ. ನೋಡಿ, ಈ ಥರ ಬರ್ತಾ ಇದೆ. ಇದು ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿರೋ ಪುಟಾಣಿ ಮತ್ತು ಶೇಂಗಾನ ಹಾಕೊಳ್ಳೋಣ. ತುಂಬಾ ಈಸಿ, ಬೇಗ ಕೂಡ ಆಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನೀವು ತುಂಬಾ ಈಸಿಯಾಗಿ ಮತ್ತು ಬೇಗ ಕೂಡ ಮಾಡ್ಕೋಬೋದು.
ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಈ ಥರನೇ ಕೈ ಆಡಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಬರ್ಫಿ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಇವಾಗಿದು ರೆಡಿಯಾಗಿದೆ. ತುಂಬಾ ಈಸಿ, ಇದಕ್ಕೆ ಜಾಸ್ತಿ ಏನು ಮಾಡೋದಿಲ್ಲ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲೇ ತಾಟಿಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಇದನ್ನು ಹಾಕೊಳ್ಳೋಣ. ನಾನು ಅದೇ ಚಮಚದಿಂದ ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಕ್ವಲ್ ಆಗಿ ನಾನು ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಿರೋದ್ರಿಂದ ಮೇಲ್ಗಡೆ ಎಷ್ಟು ಶೈನಿಂಗ್ ಆಗಿ ಬಂದಿದೆ ಅಂತ ಅಲ್ವಾ. ಇವಾಗ ಇದನ್ನು 1 ಗಂಟೆ ಆದರೂ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇಲ್ಲಿ ನೋಡಿ, ಇವಾಗ ಇದು ರೆಡಿಯಾಗಿದೆ, ಪೂರ್ತಿಯಾಗಿ ಆರಿದೆ. ಇವಾಗ ಇಲ್ಲಿ ನೋಡಿ, ಒಂದು ಸ್ವಲ್ಪ ಟಚ್ ಮಾಡಿದ್ರೂ ಕೂಡ ಇಲ್ಲಿ ಹಾರ್ಡಾಗಿ ಹತ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ. ಇಲ್ಲಿ ನೋಡಿ, ಇವಾಗ ಶೇಂಗಾ ಬರ್ಫಿ ರೆಡಿಯಾಗಿದೆ. ನಾನಿಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇವಾಗ ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ತುಂಬಾ ಈಸಿಯಾಗಿ ಬಂದಿದೆ ಇದು. ನೋಡಿ, ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಮಕ್ಕಳು ಯಾವಾಗಾದರೂ ಸ್ವೀಟ್ ಬೇಕಂತ ಅಂದಾಗ ನೀವು ಕ್ವಿಕ್ಕಾಗಿ ಇದನ್ನು ಮಾಡಿಕೊಡ್ಬೋದು. ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ನೀವು ಇದನ್ನು ಬೇಗನೆ ಮಾಡ್ಕೊಳ್ಬೋದು. ತುಂಬಾ ಈಸಿ ರೆಸಿಪಿ. ಇದನ್ನು ಒಂದ್ಸಲ ಆದರೂ ಮಕ್ಕಳಿಗೆ ಮಾಡಿಕೊಡಿ. ಯಾಕಂದರೆ ಇದರದ್ದು ಬೆನಿಫಿಟ್ ತುಂಬಾ ಇದೆ. ಯಾಕಂದರೆ ನಾವಿಲ್ಲಿ ಬೆಲ್ಲ ಮತ್ತು ಶೇಂಗಾನ ಹಾಕ್ಕೊಂಡು ಮಾಡ್ಕೊಂಡಿದ್ವಲ್ಲ. ಸೊ ಬೆಲ್ಲ ಮತ್ತು ಶೇಂಗಾ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಇದೆರಡು ಕಾಂಬಿನೇಷನ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಶೇಂಗಾ ಪುಟಾಣಿ ಬರ್ಫಿ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು, ತುಂಬಾ ಟೇಸ್ಟಿಯಾಗಿ ತುಂಬಾ ಕರೆಕ್ಟ್ ಫಾರ್ಮಲ್ಲಿ ಬಂದಿದೆ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ನೀವು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ 1 ಎಳೆ ಪಾಕ 2 ಎಳೆ ಪಾಕ ತೊಗೋಬೇಕಂತೇನಿಲ್ಲ. ಈಸಿಯಾಗಿ ನೀವು ಬೆಲ್ಲನ ಕರಗಿಸ್ಕೊಂಡು ಮಾಡ್ಕೋಬೋದು. ನೀವು 1 ಕಪ್ ಶೇಂಗಾ, 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ ಮತ್ತು 2 ಚಮಚ ತುಪ್ಪ ಇದ್ದರೆ ಸಾಕು. ಈಸಿಯಾಗಿ ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿದೆ ನೋಡಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.